ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ದಾವತ್ ಬ್ರ್ಯಾಂಡ್ ರಿಲೇಟೆಡ್ ಆಗಿ ರೈಸ್ನ ಸೆಲ್ ಮಾಡುವಂಥ LT ಫುಡ್ಸ್ ರಿಲೇಟೆಡ್ ಆಗಿ ಒಂದು ಇಂಪಾರ್ಟೆಂಟ್ ಸ್ಪೆಕ್ಯುಲೇಷನ್ ಸರ್ಕ್ಯುಲೇಟ್ ಆಗ್ತಿದೆ ಮಾರ್ಕೆಟ್ನಲ್ಲಿ. ಇರುವಂಥ ಸ್ಪೆಕ್ಯುಲೇಷನ್ ಪ್ರಕಾರ ಅಪ್ಕಮಿಂಗ್ ಟೈಮ್ಸಲ್ಲಿ ಈ ಕಂಪ್ನಿ ರಿಲೇಟೆಡ್ ಆಗಿ ಒಂದು ಬಿಗ್ ಸ್ಟೇಕ್ನ ಪ್ರೈವೇಟ್ ಇಕ್ವಿಟಿ ಪ್ಲೇಯರು ಪರ್ಚೇಸ್ ಮಾಡ್ತಿರೋ ಥರ ಮಾರ್ಕೆಟ್ನಲ್ಲಿ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ಪ್ರೆಸೆಂಟ್ ಈ ಕಂಪ್ನಿ ರಿಲೇಟೆಡ್ ಆಗಿ ಪ್ರಮೋಟರ್ಸು 56.8% ಹತ್ರ ಮೆಜಾರಿಟಿ ಶೇರ್ನಂದು ಹೋಲ್ಡ್ ಮಾಡ್ತಿದ್ದಾರೆ. ಆದರೆ ಆ ಶೇರ್ನಲ್ಲಿ ಇರುವಂಥ ಮೆಜಾರಿಟಿ ಪೋರ್ಷನ್ನ ಪ್ರೈವೇಟ್ ಇಕ್ವಿಟಿ ಪ್ಲೇಯರ್ಸು ಹಾಗೆ ಮ್ಯಾನೇಜ್ಮೆಂಟ್ ಕಂಟ್ರೋಲ್ ರಿಲೇಟೆಡ್ ಆಗಿನೂ ಸ್ವಲ್ಪ ಕೀ ಚೇಂಜಸ್ ಇರೋ ಥರ ಮಾರ್ಕೆಟ್ನಲ್ಲಿ ನ್ಯೂಸ್ ಅಂತೂ ಸರ್ಕ್ಯುಲೇಟ್ ಆಗ್ತಿದೆ. ಅಂಡ್ ಅಕ್ಟೋಬರ್ 25ನ LT ಫುಡ್ಸ್ ಅವರು ಎಕ್ಸ್ಚೇಂಜಸ್ಗೆ ಅಪ್ಡೇಟ್ ಮಾಡ್ತಿರೋದು 31 ಅಕ್ಟೋಬರ್ ಇವರು ಬೋರ್ಡ್ ಸಮಾವೇಶ ಮಾಡಿ ಫಂಡ್ ರೈಸಿಂಗ್ ಅಪ್ಡೇಟು ಹಾಗೆ ಫ್ಯೂಚರ್ ಸ್ಟ್ರಾಟಜಿಕ್ಸ್ ಪ್ಲಾನ್ಸ್ನು ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಾರ್ಕೆಟಲ್ಲಿರುವಂಥ ಸ್ಪೆಕ್ಯುಲೇಷನ್ಸ್ಗೆ ಇವರು ಫಂಡ್ ರೈಸಿಂಗ್ ಅಂಡ್ ಸ್ಟ್ರಾಟಜಿ ಪ್ಲಾನ್ಸ್ ಅಪ್ಡೇಟ್ ಮಾಡ್ತೀವಿ ಅಂತ ಕೊಡ್ತಿರುವಂಥ ಸ್ಟೇಟ್ಮೆಂಟ್ಸನ್ನು ಬಿಗ್ ಪ್ಲೇಸ್ ಎಂಟ್ರಿ ಸ್ಟಾಕ್ನಲ್ಲಿ ಇರುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇಂದ ಸ್ಟಾಕ್ ಇವತ್ತು ನಿಯರ್ಲಿ 4% ವರೆಗೂ ಪಾಸಿಟಿವ್ ಆಗಿ ಮೂವ್ ಆಗಿದೆ. ಫ್ರೆಂಡ್ಸ್, ಇವತ್ತು RBL ಬ್ಯಾಂಕು ಸಡನ್ ಆಗಿ 11% ಹತ್ರ ರ್ಯಾಲಿ ಆಗಿದೆ. ಇದಕ್ಕೆ ರೀಸನ್ ಏನು ಅಂತ ಕೇಳ್ತಿದ್ದಾರೆ. ಬಟ್ ನಾನು ನೋಡ್ತಿರೋವರೆಗೂ ಇದರ ಬ್ಯಾಕು ಇಂಪಾರ್ಟೆಂಟ್ ಆಗಿ ಯಾವ ರೀಸನು ಇಲ್ಲ. ಅಂದ್ರೆ ಒಂದು ಪಾಯಿಂಟಲ್ಲಿರುವಂಥ ಡೇಟಾ ಪ್ರಕಾರ NSE ನಲ್ಲಿ ಮಲ್ಟಿಪಲ್ ಬ್ಲಾಕ್ ಡೀಲ್ಸ್ ನಡೆದಿದೆ. ಮೀನ್ಸ್ ಬಿಗ್ ಪೀಪಲ್ಸ್ ಮಧ್ಯದಲ್ಲಿ ಟ್ರಾನ್ಸಾಕ್ಷನ್ ಅಂತೂ ನಡೆದಿದೆ ಸ್ಟಾಕ್ ರಿಲೇಟೆಡ್ ಆಗಿ. ಮೇ ಬಿ ಒಂದು ಬಿಗ್ ಪ್ಲೇಯರ್ಸು ಮ್ಯೂಚುವಲ್ ಫಂಡ್ಸ್ ಯಾರಾದರೂ ಬಿಗ್ ಸ್ಟೇಕ್ ಇವತ್ತು ಅಕ್ವೈರ್ ಮಾಡ್ತಿದ್ದಾರಾ ಅಥವಾ ಯಾರಾದರೂ ಬೇರೆ ಇಂಟ್ರೆಸ್ಟಿಂಗ್ ನೇಮ್ ಏನಾದರೂ ಇದ್ರ ಮಧ್ಯದಲ್ಲಿ ಟ್ರಾನ್ಸಾಕ್ಷನ್ ನಡೀತಾ ಇದ್ರು ಇವತ್ತು NSE ಎಂಡ್ ಆಫ್ ದ ಡೇ ನಮಗೆ ಅಪ್ಡೇಟ್ ಆಗುತ್ತೆ. ಇಫ್ ಎನಿ ಇಂಟ್ರೆಸ್ಟಿಂಗ್ ನೇಮ್ ಕಾಣಿಸ್ತಾ ಇದ್ರೆ ತಪ್ಪದೇ ನಾನು ನಿಮಗೆ ಟೆಲಿಗ್ರಾಮ್ನಲ್ಲಿ ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟ್, ಗ್ರ್ಯಾಂಡ್ ಫಾರ್ಮಾ ಸ್ಟಾಕ್ ಇವತ್ತು 15% ವರೆಗೂ ಫಾಲ್ ಆಗಿದ್ದಲ್ಲ. ಮೈನ್ ಥೀಮ್ ಒಂದೇ, ಇವರ ಮಾರ್ಜಿನ್ಸ್ ಹೇಳಿದ ಹಾಗೆ ಮಾರ್ಜಿನ್ ಮೇಂಟೈನ್ ಮಾಡಕ್ ಆಗ್ಲಿಲ್ಲ. 30% ಅಬೋವ್ ಹತ್ರ ತುಂಬಾ ಟೈಮ್ ವರೆಗೂ ಮಾರ್ಜಿನ್ಸ್ ನ ಮೇಂಟೈನ್ ಮಾಡಿದ ಇವರು ಈ ಸಲ 28%, ಮೀನ್ಸ್ 30% ಬಿಲೋ ಇವರ ಮಾರ್ಜಿನ್ಸ್ ಇರೋ ಕಾರಣವಾಗಿ ಒಂದು ಟೈಮಲ್ಲಿ ಸ್ಟ್ರಾಂಗ್ ಮಾರ್ಜಿನ್ಸ್ ನ ಮೇಂಟೈನ್ ಮಾಡಿದ್ರೆ ಇವರು ಎಕ್ಸ್ಪೆನ್ಸಿವ್ ವ್ಯಾಲ್ಯೂಯೇಷನ್ ಈ ಕಂಪನಿಗೆ ಮಾರ್ಕೆಟ್ ಕೊಟ್ಟಿದೆ. ಆದ್ರೆ ಮಾರ್ಜಿನ್ಸ್ ಅಲ್ಲಿ ಬರ್ತಿರುವಂತ ಈ ಫಾಲ್ ಕಾರಣವಾಗಿ ಸ್ಟಾಕ್ ಇಷ್ಟೊಂದು ಫಾಲ್ ಆಗ್ತಿದೆ. ಇಷ್ಟಕ್ಕೂ ಮಾರ್ಜಿನ್ಸ್ ಏನಕ್ಕೆ ಡ್ರಾಪ್ ಆಗಿದೆ? ಇವರ ಕೋರ್ ಬಿಸ್ನೆಸ್ ಏನಾದರೂ ಡಿಸ್ಟರ್ಬ್ ಆಗಿದೆ ಅಂದ್ರೆ ಹಾಗಿಲ್ಲ. ಮೀನ್ಸ್ ಇವರು ಬೇರೆ ದೇಶಗಳಿಗೆ ಮಾಡುತ್ತಿರುವಂಥ ಎಕ್ಸ್ಪೋರ್ಟ್ ಬಿಸ್ನೆಸ್ ಡಿಸ್ಟರ್ಬ್ ಏನೂ ಆಗಿಲ್ಲ. ಇಂಡಿಯನ್ ಬಿಸ್ನೆಸ್ ಡಿಸ್ಟರ್ಬ್ ಆಗಿದೆ. ಈವನ್ ಲಾಸ್ಟ್ ಕ್ವಾರ್ಟರ್ ನೀವು ಗಮನಿಸಿದ್ರು ಇವರ ಇಂಡಿಯನ್ ಬಿಸ್ನೆಸ್ 70% ವರೆಗೂ ಡ್ರಾಪ್ ಆಗಿದೆ. ಈ ಕ್ವಾರ್ಟರ್ನಲ್ಲೂ 40% ಹತ್ರ ಇಂಡಿಯನ್ ಬಿಸ್ನೆಸ್ ಡ್ರಾಪ್ ಆಗಿದೆ. ಸಪ್ಲೈ ಸೈಡ್ ಸ್ವಲ್ಪ ತೊಂದರೆ ಇದೆ ಅನ್ನೋ ತರ ಇದಕ್ಕೆ ಕಾರಣವಾಗ್ಲೇನೆ ಡ್ರಾಪ್ ಕಾಣಿಸಿರೋ ತರ ಮ್ಯಾನೇಜ್ಮೆಂಟ್ ಅಂತೂ ಅಪ್ಡೇಟ್ ಮಾಡ್ತಿದೆ. ಇಂಡಿಯನ್ ಬಿಸ್ನೆಸ್ ಕಾನ್ಸ್ಟೆಂಟ್ ಆಗಿ ಡೌನ್ ಆಗ್ತಿರೋ ಕಾರಣವಾಗಿ ಮಾರ್ಜಿನ್ಸ್ 13% ಬಿಲೋ ಇರೋ ಕಾರಣವಾಗಿ ಈ ನಂಬರ್ಸ್ ಇಂದ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಯೇಷನ್ ಜಸ್ಟಿಫೈ ಆಗಲ್ಲ ಅಂತ ಅದರಿಂದಾನೇ ಸ್ಟಾಕ್ ರಿಲೇಟೆಡ್ ಆಗಿ ಇಷ್ಟೊಂದು ಫಾಲ್ ಇದೆ. ನೆಕ್ಸ್ಟ್, ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ನೀವು ಗಮನಿಸಿದ್ರೆ ಸುಮಿಟೋಮೋ ಕೆಮಿಕಲ್ಸ್ ಪೆಸ್ಟಿಸೈಡ್ಸ್ ಅಂಡ್ ಆಗ್ರೋ ಕೆಮಿಕಲ್ಸ್ ರಿಲೇಟೆಡ್ ಆಗಿ ಬಿಸ್ನೆಸ್ ಮಾಡೋ ಈ ಕಂಪನಿ ರಿಲೇಟೆಡ್ ಆಗಿ 4% ಮೇಲೆ ಡ್ರಾಪ್ ಕಾಣಿಸಿದೆ ಅಲ್ವಾ? ಇದಕ್ಕೆ ಇಂಪಾರ್ಟೆಂಟ್ ರೀಸನ್ ಇವರು ತಯಾರು ಮಾಡುವಂಥ ಒನ್ ಆಫ್ ದಿ ಹೆರ್ಬಿಸೈಡ್ ಆಗಿರುವಂಥ ಗ್ಲೋಫೋಸೈಟ್ ರಿಲೇಟೆಡ್ ಆಗಿ ಇಂಡಿಯನ್ ಗವರ್ಮೆಂಟ್ ರಿಸ್ಟ್ರಿಕ್ಷನ್ಸ್ ಅಂತೂ ವಿಧಿಸಿದ್ದಾರೆ. ಓನ್ಲಿ ಪ್ರೊಫೆಷನಲ್ ಪೆಸ್ಟ್ ಕಂಟ್ರೋಲರ್ಸ್ ಮಾತ್ರನೇ ಯೂಸ್ ಮಾಡಬೇಕನ್ನೋ ಥರ ಜಮೀನಿನಲ್ಲಿ ಯೂಸ್ ಮಾಡಬಾರ್ದಂತ ರಿಸ್ಟ್ರಿಕ್ಟ್ ಮಾಡ್ತಾ ಗೌರ್ಮೆಂಟ್ ಈ ಆರ್ಡರ್ ಕೊಡ್ತಾ ಇರೋದ್ರಿಂದ ಇದ್ರ ರಿಲೇಟೆಡ್ ಆಗಿ ಬಿಸ್ನೆಸ್ ಜಾಸ್ತಿ ಮಾಡುವಂಥ ಸುಮಿಟೋಮೋ ಕೆಮಿಕಲ್ಸ್ಗೆ ಹಾಗೆ ಬೇರ್ ಕ್ರಾಪ್ ಸೈನ್ಸ್ ಇವರಿಬ್ಬರಿಗೂ ನಾವು ನೆಗೆಟಿವ್ ಆಗಿ ನೋಡಬೇಕು. ಇದರ ಇಂಪ್ಯಾಕ್ಟ್ ಸುಮಿಟೋಮೋ ಕೆಮಿಕಲ್ಸ್ ರಿಲೇಟೆಡ್ ಆಗಿ ಒಂದು ಬಿಗ್ ಬೇನ್ ಅಲ್ಲಿ ಕಾಣಿಸಿದೆ. ಇದಕ್ಕೆ ಕಾರಣವಾಗಿ ಅಡ್ವಾಂಟೇಜ್ ಪಡುವಂತ ಇನ್ನೊಂದು ಕಂಪನಿ ಇದೆ, ಅದೇ UPL. ಬಿಕಾಸ್ ಗ್ಲೋಫೋಸೈಡ್ಗೆ ಆಲ್ಟರ್ನೇಟಿವ್ ಗ್ಲೂಫೋಸನೇಟ್. ಪ್ರೀವಿಯಸ್ಲಿ ಕೇರಳ, AP, ತೆಲಂಗಾಣ, ಮಹಾರಾಷ್ಟ್ರ ಅಂಡ್ ಪಂಜಾಬ್ನಲ್ಲಿ ಬೇರೆ ರಾಷ್ಟ್ರಗಳಲ್ಲಿ ಯಾವಾಗ್ಲೂ ಈ ಗ್ಲೋಫೋಸೈಟ್ ಯೂಸ್ ಮಾಡೋದು ಬ್ಯಾನ್ ಮಾಡಿದ್ದಾರೆ. ಆವಾಗ್ಲೂ UPL ಅವರು ತಯಾರು ಮಾಡುವಂತ ಗ್ಲೂಫೋಸನೇಟ್ ರಿಲೇಟೆಡ್ ಆಗಿ ಸೇಲ್ಸ್ ಬೆಳೆದಿದೆ. ಈಗ ಈ ಸುಮಿಟೋಮೋ ಅವರು ತಯಾರು ಮಾಡುವಂತ ಗ್ಲೋಫೋಸನೇಟ್ ಟೋಟಲ್ ಇಂಡಿಯಾದಲ್ಲಿ ಬ್ಯಾನ್ ಮಾಡಿರೋ ಕಾರಣವಾಗಿ ಇದು ಸುಮಿಟೋಮೋ ಕೆಮಿಕಲ್ಸ್ ಅವ್ರಿಗೆ ಬಿಗ್ ಬೇನ್ ಅಲ್ಲಿ ನೆಗೆಟಿವ್, ಹಾಗೆ ಬೇಸ್ ಕ್ರಾಪ್ ಸೈನ್ಸ್ ಅವ್ರಿಗೂ ನೆಗೆಟಿವ್. ಬಟ್ ಇಂಡೈರೆಕ್ಟ್ ಆಗಿ UPL ಅವ್ರಿಗೆ ಅಡ್ವಾಂಟೇಜ್ ಕೊಡುತ್ತೆ. ನೆಕ್ಸ್ಟ್, NMDC ಬಗ್ಗೆ ಮಾತಾಡ್ಕೋಬೇಕು. NMDC ರಿಲೇಟೆಡ್ ಆಗಿ ಸ್ಟಾಕು 20% ಫಾಲ್ ನೆಟ್ ಕಾಣಿಸುತ್ತಲ್ವಾ? ಬಟ್ ಅದು ರಿಯಲ್ ಅಲ್ಲ. ಬಿಕಾಸ್ ಇವರ ಕೋರ್ ಮೀನ್ಸ್ ಮೈನ್ ಬಿಸ್ನೆಸ್ ಆಗಿರುವಂತ ಐರನ್ ಓರ್ ಬಿಸ್ನೆಸ್ ಇಂದ ಇವರ ಸ್ಟೀಲ್ ಬಿಸ್ನೆಸ್ ನ ಪ್ರೀವಿಯಸ್ಲಿ ಡಿಮರ್ಜರ್ ಮಾಡಿದಾರಲ್ವಾ? ಅಂದ್ರೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಲಿಸ್ಟ್ ಮಾಡ್ತೀರಾ ಅಂತ ಪ್ರೀವಿಯಸ್ಲಿ ಅಪ್ಡೇಟ್ ಮಾಡಿದಾರಲ್ವಾ? ಇವತ್ತು ಆ ಇವೆಂಟ್ ರಿಲೇಟೆಡ್ ಆಗಿ ಎಕ್ಸ್ಡೇಟ್ ಆಗ್ತಾ ಇರೋದು ಸ್ಟಾಕ್ ಇವತ್ತು 20% ಫಾಲ್ ಆಗಿರೋ ತರ ಕಾಣಿಸುತ್ತೆ. ಆದ್ರೆ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಪರ್ 1 NMDC ಶೇರ್ ಇವರ ಸ್ಟೀಲ್ ಬಿಸ್ನೆಸ್ ರಿಲೇಟೆಡ್ ಆಗಿ ಲಿಸ್ಟ್ ಆಗ್ತಿರುವಂತ ಕಂಪನಿ ರಿಲೇಟೆಡ್ ಆಗಿ ಒಂದು ಶೇರ್ ಅನ್ನೋದು ನಿಮ್ಮ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಆಡ್ ಆಗುತ್ತೆ. ಅದರಿಂದ ಇವತ್ತು ಫಾಲ್ ಆಗಿರೋದು ರಿಯಲ್ ಫಾಲ್ ಅಲ್ಲ. ನೆಕ್ಸ್ಟ್, ಡಾಬರ್ ನಂಬರ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಎಸ್ಟಿಮೇಟ್ಸ್ ಅಂದ್ರೆ ಅಬೋವ್ನ ನಂಬರ್ಸ್ ಇದೆ. ಬಟ್ ಇಂಪಾರ್ಟೆಂಟ್ ಅಪ್ಡೇಟು ಇವರ ಬಾದ್ಶಾ ಮಸಾಲಾನು ಕಂಪನಿ ರಿಲೇಟೆಡ್ ಆಗಿ 51% ಶೇರ್ನ 587 crores ಕೊಟ್ಟು ತಗೊಂತಿದ್ದಾರೆ.
ಈ ಮಸಾಲ ಈ ಸ್ಪೈಸಸ್ ಸೆಗ್ಮೆಂಟಲ್ಲಿ ಪ್ರೀವಿಯಸ್ಲಿ ITC ಅವರು ಎಂಟರ್ ಆಗಿದ್ದಾರಲ್ವಾ. ಸನ್ರೈಸ್ ಫುಡ್ಸ್ನ 2020ಯಲ್ಲಿ ITC ಅವರು ಅಕ್ವೈರ್ ಮಾಡಿದ್ದಾರೆ. ಈಗ ಡಾಬರ್ ಅವರು ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, 51% ಶೇರ್ನ ಈಗ ಡಾಬರ್ ಅವರು ತಗೊಂತಿದ್ರಿ ಅಂತ ಅನ್ಕೊಂಡಿದ್ವಲ್ವಾ, 587 crores ಕೊಟ್ಟು. ಮಿಕ್ಕಿರೋ ಅಂತ 49% ಶೇರ್ನು ನೆಕ್ಸ್ಟ್ 5 years ಅಲ್ಲಿ ಅಕ್ವೈರ್ ಮಾಡ್ತೀವಿ ಅಂತ ಡಾಬರ್ ಅವರು ಹೇಳ್ತಿದ್ದಾರೆ. ಇಷ್ಟಕ್ಕೂ ಇವರು ತಗೊಂಡಿರುವಂತ ಬಾದ್ಶಾ ಮಸಾಲ ಯಾವ ತರ ಬಿಸಿನೆಸ್ ಮಾಡ್ತಿದೆ, ರೀಸೆಂಟ್ ನಂಬರ್ಸ್ ನೋಡಿದ್ರೆ 256 crores ಹತ್ರ ರೆವೆನ್ಯೂ ಇದ್ರೆ 23% ಹತ್ರ ಮಾರ್ಜಿನ್ಸ್ ಇದೆ. ಆಲ್ಮೋಸ್ಟ್ ಡಬಲ್ ಡಿಜಿಟ್ ಮಾರ್ಜಿನ್ಸ್. ಇವರು ಮಾರ್ಜಿನ್ಸ್ ಅಂದ್ರೆ ಹೈಯರ್ ಮಾರ್ಜಿನ್ಸ್ ನೇ ಜನರೇಟ್ ಮಾಡಿರುವಂತ ಬಿಸಿನೆಸ್ ತಗೊಂತಿದ್ದಾರೆ. ಅದರಿಂದ ಕಂಪನಿ ಸೈಜ್ ಚಿಕ್ಕದಾಗಬಹುದು, ಬಟ್ ಓವರ್ ಆಲ್ ಮಾಡಿರುವಂತ ಅಕ್ವಿಸಿಷನ್ ಆಲ್ಮೋಸ್ಟ್ 4.5 times FY23 ಪ್ರೈಸ್ ಟು ಸೇಲ್ಸ್ ಎಸ್ಟಿಮೇಟ್ಸ್ಗೆ ಪ್ರೀವಿಯಸ್ಲಿ ಅಕ್ವಿಸಿಷನ್ ಕಂಪೇರ್ ಮಾಡಿದ್ರೆ ಇದು ಒಂದು ರೀಸನಬಲ್ ಪ್ರೈಸ್ ವ್ಯಾಲ್ಯೂಷನ್ ಅಲ್ಲಿ ತಗೊಂಡಿರೋ ತರ. ಇವರು ಈ ತರ ತಗೊಂಡು ಏನ್ ಮಾಡ್ತಾರ ಅಂದ್ರೆ, ಒಂದು ದೊಡ್ಡ ಕಂಪನಿ ಚಿಕ್ಕ ಬಿಸ್ನೆಸ್ ಸ್ಕೇಲಬಲ್ ಬಿಸ್ನೆಸ್ನ ತಗೊಂತಿದ್ರೆ ಒಂದು ಇಂಪಾರ್ಟೆಂಟ್ ಆಗಿ ನಾವು ಗಮನಿಸಬೇಕಾಗಿರೋದು, ಬಿಕಾಸ್ ಡಾಬರ್ ಅವ್ರಿಗೆ ಒಂದು ಹ್ಯೂಜ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇದೆ. ಆ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ನ ಯೂಸ್ ಮಾಡಿಕೊಂಡು ಈ ಥರ ತಗೊಂತಿರುವಂಥ ಕಂಪ್ನಿ ರಿಲೇಟೆಡ್ ಆಗಿರುವಂಥ ಪ್ರಾಡಕ್ಟ್ಸ್ನ ಇವರು ದೊಡ್ಡ ಮೊತ್ತದಲ್ಲಿ ಸೆಲ್ ಮಾಡೋಕ್ಕಾಗತ್ತೆ, ಮೀನ್ಸ್ ಸ್ಕೇಲಪ್ ಮಾಡೋಕ್ಕಾಗತ್ತೆ. ಸೇಮ್ ಪ್ರಾಡಕ್ಟ್ನ ಅವರ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಅಲ್ಲದೆ ಈಗ ಡಾಬರ್ ಅವ್ರ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕಲ್ಲೂ ಮಸಾಲ ಪ್ರಾಡಕ್ಟ್ಸ್ ಬಂದರೆ ಅದು ದೊಡ್ಡ ಮೊತ್ತದಲ್ಲಿ ಪ್ರಾಫಿಟ್ನ ಸಂಪಾದನೆ ಮಾಡಬಹುದು. ಅದರಿಂದ ಈ ಥರ ಅಕ್ವಿಸಿಷನ್ ಮಾಡಿದಾಗ ಈವನ್ ತಗೊಂತಿರೋಂಥ ಕಂಪ್ನಿ ಚಿಕ್ಕದಾಗ್ತಾ ಇದ್ರೂ ಇವರ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕಿಂದ ಆ ಕಂಪನಿ ಸೈಜ್ ಜಾಸ್ತಿ ಮಾಡ್ತಾರೆ. ಅದರಿಂದ ಓವರಾಲ್ ಆಗಿ ಇವರು ಮಾಡ್ತಿರುವಂಥ ಅಕ್ವಿಸಿಷನ್ ಮಾರ್ಕೆಟ್ ಪಾಸಿಟಿವ್ ಆಗಿ ನೋಡ್ತಿದೆ. ನೆಕ್ಸ್ಟು ಗ್ಲೆನ್ಮಾರ್ಕ್ ಫಾರ್ಮಾ ಬಗ್ಗೆ ಮಾತಾಡಬೇಕು. ಓಪನಿಂಗ್ ಅಂತೂ ಒಂದು ಡೀಪ್ ಗ್ಯಾಪ್ ಡೌನ್ ಅಂತೂ ಆಗಿದೆ. ಅದಾದಮೇಲೆ ರಿಕವರಿ ಆಗ್ತಾ ನಿಯರ್ಲಿ ನ್ಯೂಟ್ರಲ್ ಸ್ಟಾಕ್ ಪ್ರೈಸ್ಗಂತೂ ಕ್ಲೋಸ್ ಆಗಿದೆ. ಓಕೆ, ಇಂಪಾರ್ಟೆಂಟ್ ಅಪ್ಡೇಟು, ಇವರು ಬಡ್ಡಿ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ರಿಲೇಟೆಡ್ ಆಗಿ ಒಂದು ಇಂಪೋರ್ಟ್ ಅಲರ್ಟ್ನ ಪ್ರಕಟಣೆ ಮಾಡಿದ್ದಾರೆ. ಇಂಪೋರ್ಟ್ ಅಲರ್ಟ್ ಅಂದರೆ ಇನ್ಮೇಲೆ ಈ ಮ್ಯಾನುಫ್ಯಾಕ್ಚರ್ ಫೆಸಿಲಿಟಿನಲ್ಲಿ ತಯಾರಾಗ್ತಿರುವಂಥ ಪ್ರಾಡಕ್ಟ್ಸ್ನ ಇವರು US ಎಕ್ಸ್ಪೋರ್ಟ್ ಮಾಡೋಕ್ಕೆ ಆಗಲ್ಲ. ಇದು ಸರ್ಪ್ರೈಸಿಂಗ್ ಆಗಿ ಬಂದಿದೆ ಅಂದರೆ ಆ ಥರ ಏನೂ ಇಲ್ಲ. ಸೇಮ್ ಬಡ್ಡಿ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ರಿಲೇಟೆಡ್ ಆಗಿ ಅಕ್ಟೋಬರ್ 2019ನಲ್ಲೇ ವಾರ್ನಿಂಗ್ ಲೆಟರ್ ಇದೆ. ಜೂನ್ 2022ನಲ್ಲಿ 6 ಅಬ್ಸರ್ವೇಷನ್ಸ್ ಕೊಟ್ಟಿದ್ದಾರೆ. ಈಗ ಸೆಪ್ಟೆಂಬರ್ 2022ನಲ್ಲಿ ನಡೆದ ಇನ್ಸ್ಪೆಕ್ಷನ್ನಲ್ಲಿ ಅಫಿಷಿಯಲ್ ಆಕ್ಷನ್ ಇಂಡಿಕೇಟೆಡ್ ಅನ್ನು ಇವರಿಗೆ ಅಪ್ಡೇಟ್ ಬಂದಿದೆ. ಇವೆಲ್ಲ ಆದ್ಮೇಲೇನು ಅಲ್ಲಿ ರೆಸೊಲ್ಯೂಷನ್ ಇಲ್ದಿರೋ ಕಾರಣವಾಗಿ ಇಂಪೋರ್ಟ್ ಅಲರ್ಟ್ US FDA ಅವರು ಪ್ರಕಟಣೆ ಮಾಡಿರೋ ಥರ ಗೊತ್ತಾಗ್ತಿದೆ. ಯಾವಾಗಾದ್ರೂ ಒಂದು ಫಾರ್ಮಾ ಫೆಸಿಲಿಟಿ ರಿಲೇಟೆಡ್ ಆಗಿ ಇಂಪೋರ್ಟ್ ಅಲರ್ಟ್ ಆದ್ರೂ ವಾರ್ನಿಂಗ್ ಲೆಟರ್ ಏನಾದರೂ ಬಂದಿದ್ರೆ ಇಮಿಡಿಯೇಟ್ ಆಗಿ ನಾವು ನೋಡಬೇಕಾಗಿರೋದು ಅವರ US ಸೇಲ್ಸ್, ಬಿಕಾಸ್ ಕೊಡ್ತಿರೋದು ಇಂಪೋರ್ಟ್ ಅಲರ್ಟ್ US FDA ಅವರು ಆಗಿರೋ ಕಾರಣವಾಗಿ US ಅಲ್ಲಿ ಆ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಒಂದು ಸೇಲ್ಸ್ ಪರ್ಸೆಂಟೇಜ್ ಎಷ್ಟು ಪ್ರೆಸೆಂಟ್ ಇರುವಂಥ ಡೇಟಾ ಪ್ರಕಾರ 1 to 2% ಹತ್ರ ಸೇಲ್ಸು US ಸೇಲ್ಸ್ಗೆ ಆ ಬಡ್ಡಿ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಕಾಂಟ್ರಿಬ್ಯೂಟ್ ಮಾಡ್ತಿದೆ. ಅದರಿಂದ ಸೇಲ್ಸ್ ಪರವಾಗಂತೂ ಒಂದು ಬಿಗ್ ಇಂಪ್ಯಾಕ್ಟ್ ಏನೂ ಇಲ್ಲ. ಬಟ್ ಆದ್ರೂ ಇಂಪೋರ್ಟ್ ಅಲರ್ಟ್ ಸೆಂಟಿಮೆಂಟ್ ಪರವಾಗಂತೂ ಗ್ಲೆನ್ಮಾರ್ಕ್ ಫಾರ್ಮಾ ಅವರಿಗೆ ಇದು ನೆಗೆಟಿವ್. ನೆಕ್ಸ್ಟು ದೀಪಕ್ ಫರ್ಟಿಲೈಸರ್ಸ್ ಬಗ್ಗೆ ಮಾತಾಡ್ಕೋಬೇಕು. ದೀಪಕ್ ಫರ್ಟಿಲೈಸರ್ಸ್ ರಿಲೇಟೆಡ್ ಆಗಿ ಪ್ರೊಮೋಟರ್ಸು 7.9 million ಮೀನ್ಸ್ 79 lakh ಶೇರ್ಸ್ ಹತ್ರ ಪ್ರೀವಿಯಸ್ಲಿ ಅವರು ಪ್ಲೆಡ್ಜ್ ಮಾಡಿರೋಂಥ ಶೇರ್ಸ್ನ ರಿಲೀಸ್ ಮಾಡ್ತಿರೋ ಥರ ಅಪ್ಡೇಟ್ ಕಾಣಿಸ್ತಾ ಇದೆ. ಸ್ಟಾಕ್ ಏನು ದೊಡ್ಡದಾಗಿ ಮೂವ್ ಆಗಿಲ್ಲ, ಬಟ್ ಓವರಾಲ್ ಆಗಿ ಪ್ಲೆಡ್ಜ್ ಮಾಡಿರೋಂಥ ಸ್ಟಾಕ್ಸ್ನು ಬಿಡಿಸ್ತಾ ಇದ್ದಾರೆ ಅಂದರೆ ಸ್ಟಾಕ್ ರಿಲೇಟೆಡ್ ಆಗಿ ಪಾಸಿಟಿವ್. ತುಂಬ ಟೈಮ್ ಬ್ಯಾಕಿಂದನೂ ಇರುವಂಥ ನೆಗೆಟಿವ್ನಲ್ಲಿ ಒನ್ ಆಫ್ ದಿ ನೆಗೆಟಿವ್ ಪ್ರಮೋಟರ್ಸ್ ಮಾಡಿರೋಂಥ ಪ್ಲೆಡ್ಜಿಂಗ್ ಅಂತ ನಮಗೆ ಕೇಳಿಸ್ತಾ ಇತ್ತು. ಇವರು ಪ್ರೀವಿಯಸ್ಲಿ ಮಾಡಿರೋಂಥ ಪ್ಲೆಡ್ಜ್ನ ಈಗ ಇವರು ಬಿಡಿಸ್ತಾ ಇರೋದು ಓವರಾಲ್ ಆಗಿ ದೀಪಕ್ ಫರ್ಟಿಲೈಸರ್ ರಿಲೇಟೆಡ್ ಆಗಿ ಪಾಸಿಟಿವ್ ಆಗಿ ನಾವು ನೋಡಬಹುದು. ನೆಕ್ಸ್ಟ್ ಸೋನಿ ಆ್ಯಂಡ್ ಜಿ ರಿಲೇಟೆಡ್ ಆಗಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಕಾಣಿಸ್ತಾ ಇದೆ. ಇಲ್ಲಿಂದ ಸ್ವಲ್ಪ ಡೇಸ್ ಬ್ಯಾಕು CCI ಅವರು, ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅವರು ಹಾಗೆ ಜಿ ಆ್ಯಂಡ್ ಸೋನಿ ಅವರಿಬ್ಬರೂ ಸೇರಿ ಒಂದು ಡಿಸ್ಕಷನಲ್ಲಿ ಸ್ವಲ್ಪ ಚೇಂಜಸ್ ಮಾಡಿ ಪ್ರೀವಿಯಸ್ಲಿ ಇರುವಂಥ ಅಗ್ರಿಮೆಂಟಲ್ಲಿ ಸ್ವಲ್ಪ ಚೇಂಜಸ್ ಮಾಡಿ ಅವ್ರು ಇನ್ನೊಂದ್ಸಲಿ ಅಪೀಲ್ ಮಾಡಿರೋ ಕಾರಣವಾಗಿ ಇವರು ಮರ್ಜನ್ನ CCI ಅವರು ಅಪ್ರೂವ್ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ವಲ್ವಾ. ಆದರೆ ಆ ಟೈಮಲ್ಲಿ ಆ ಚೇಂಜಸ್ ಏನಂತ ಬಿಗ್ ಚೇಂಜಸ್ ಆರ್ ಸ್ಮಾಲ್ ಚೇಂಜಸ್ ಅಂತ ಅವರು ಶೇರ್ ಮಾಡಿಲ್ಲ. ಅದೊಂದು ಕ್ವಶನ್ ಮಾರ್ಕ್ ಆಗಿ ಮಾರ್ಕೆಟ್ಗೆ ಇದೆ ಅಂತ ನಾವು ಅನ್ಕೊಂಡಿದ್ವಲ್ವಾ. ಈಗ ಆ ಕ್ವಶನ್ ಮಾರ್ಕ್ಗೆ ಆನ್ಸರ್ ಬರ್ತಿದೆ. ಪ್ರೀವಿಯಸ್ಲಿ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅವರು ಸ್ವಲ್ಪ ಕ್ವಶನ್ಸ್ನ ಅರೈಸ್ ಮಾಡ್ತಾ ಇರೋದ್ರಿಂದ ಆ ಕ್ವಶನ್ಸ್ಗೆ ಆನ್ಸರ್ ಆಗಿ 3 ಹಿಂದಿ ಚಾನಲ್ಸ್ನ ಜಿಯೋ ಅವರು ಸೆಲ್ ಮಾಡ್ತಿರೋ ಥರ ಅಪ್ಡೇಟ್ ಕಾಣಿಸ್ತಾ ಇದೆ. ಸೊ ಈ ಡೀಲ್ನ ಮುಂದಕ್ಕೆ ತಗೊಂಡು ಹೋಗ್ಬೇಕಂದ್ರೆ ಸ್ವಲ್ಪ ತೊಂದರೆಗಳಿದೆ. ಆ ತೊಂದರೆಗಳನ್ನ ಕ್ಲಿಯರ್ ಮಾಡ್ಕೋಬೇಕಂದ್ರೆ 3 ಹಿಂದಿ ಚಾನಲ್ಸ್ನ ಸೆಲ್ ಮಾಡಬೇಕು. ಅದು ಕಾರಣದಿಂದಾನೇ ಈ ಥರ ಸೆಲ್ ಮಾಡ್ತೀವಿ ಅನ್ನೋ ಥರ ಮಾರ್ಕೆಟಲ್ಲಿ ಅಪ್ಡೇಟ್ ಕಾಣಿಸ್ತಾ ಇದೆ. ಈ ಥರ ಸೆಲ್ ಮಾಡ್ತಿರೋಂಥ ಹಿಂದಿ ಚಾನಲ್ಸ್ ರಿಲೇಟೆಡ್ ಆಗಿನೂ ಬಿಗ್ ರೆವೆನ್ಯೂ ಕಾಂಟ್ರಿಬ್ಯೂಷನು ಜಿಯೋ ಅವ್ರಿಗೆ ಯಾವಾಗ್ಲೂ ಇಲ್ಲ. ಅದರಿಂದ ಇವರು ಕೇವಲ ಡೀಲ್ಗೋಸ್ಕರನೇ ಈ ಥರ ಚಾನಲ್ ಸೇಲ್ ಮಾಡ್ತಾ ಇರೋದು ಸ್ಟಾಕ್ ಪಾಸಿಟಿವ್ ಅಲ್ಲಿ ಎಂಡ್ ಆಗಿದೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆಕ್ಟಿವೇಟ್ ಮಾಡಿಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.